ಕೆಲವು ಮಹಿಳೆಯರ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಕೂದಲು ಉದ್ದ ಬೆಳೆಯದೇ ಇರೋದು. ನನ್ನ ಕೂದಲು ಬಹಳ ನಿಧಾನವಾಗಿ ಬೆಳೆಯುತ್ತೆ, ಅಷ್ಟೇ ಅಲ್ಲ ಒಂದು ಹಂತದ ನಂತರ ಬೆಳವಣಿಗೆ ನಿಂತಂತೆ ಭಾಸವಾಗುತ್ತೆ, ಭುಜದವರೆಗೆ ಬೆಳೆದ ನಂತರ ಬೆಳೆಯೋದೇ ಇಲ್ಲ ಅನ್ಸತ್ತೆ ಅನ್ನೋದು ಹಲವರ ದೂರು. ಇಂಥವರಿಗೆ ಕೂದಲು ಬೆಳೆಯೋದಿಲ್ಲ ಅನ್ನೋದೇ ದೊಡ್ಡ ಸಮಸ್ಯೆ. ಕೂದಲು ಬೆಳೀತಾ ಇಲ್ಲ, ತೆಳ್ಳಗಾಗ್ತಿದೆ ಅನ್ನೋದು ನಿಮ್ಮ ಸಮಸ್ಯೆ ಆದ್ರೆ ಆ ನಿಟ್ಟಿನಲ್ಲಿ ಕೂದಲು ಬಹಳ ವೇಗವಾಗಿ, ದಟ್ಟವಾಗಿ, ಉದ್ದವಾಗಿ ಬೆಳೆಯಲು ಯಾವ ನೈಸರ್ಗಿಕ ಹಾಗೂ ಆಯುರ್ವೇದದ ಮಹತ್ವದ ಪದಾರ್ಥಗಳಿಂದ ಕೂದಲ ಪೋಷಣೆ ಮಾಡಬೇಕು ಅನ್ನೋದನ್ನ ತೋರಿಸ್ತೀವಿ ನೋಡಿ. ತಲೆ ಕೂದಲು ವೇಗವಾಗಿ ಬೆಳಿಬೇಕಾ? ಹೀಗೆ ಮಾಡಿ. ಕೆಲವರ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಕೂದಲು ಉದ್ದ ಬೆಳೆಯದೇ ಇರೋದು. ನನ್ನ ಕೂದಲು ಬಹಳ ನಿಧಾನವಾಗಿ ಬೆಳೆಯುತ್ತೆ, ಅಷ್ಟೇ ಅಲ್ಲ ಒಂದು ಹಂತದ ನಂತರ ಬೆಳವಣಿಗೆ ನಿಂತಂತೆ ಭಾಸವಾಗುತ್ತೆ, ಭುಜದವರೆಗೆ ಬೆಳೆದ ನಂತರ ಬೆಳೆಯೋದೇ ಇಲ್ಲ ಅನ್ಸತ್ತೆ ಅನ್ನೋದು ಹಲವರ ದೂರು. ಇಂಥವರಿಗೆ ತಮ್ಮ ಕೂದಲ ಬಗ್ಗೆ ಇನ್ನಾವುದೇ ಕಂಪ್ಲೇಂಟ್ಗಳಿರೋದಿಲ್ಲ, ಬದಲಾಗಿ ಕೂದಲು ಬೆಳೆಯೋದಿಲ್ಲ ಅನ್ನೋದೇ ದೊಡ್ಡ ಸಮಸ್ಯೆ. ಕೂದಲು ಬೆಳೆಯುತ್ತಿಲ್ಲ, ತೆಳ್ಳಗಾಗ್ತಿದೆ ಅಂದ್ರೆ ಅದಕ್ಕೆ ನಾನಾ ಕಾರಣಗಳಿರ್ತವೆ. ಹಾರ್ಮೋನಿನ ವೈಪರೀತ್ಯ, ಪೋಷಕಾಂಶಗಳ ಕೊರತೆ, ಹೊರಗಿನ ಮಾಲಿನ್ಯಯುಕ್ತ ಹವಾಮಾನ, ತಲೆಗೆ ಸೂಕ್ತವಲ್ಲದ ನೀರಿನ ಬಳಕೆ, ರಾಸಾಯನಿಕ ಯುಕ್ತ ಶಾಂಪೂ ಬಳಕೆ, ಹೀಗೆ ಕಾರಣಗಳಂತೂ ಹಲವಾರು. ಹೀಗಾಗಿ ದಟ್ಟವಾದ ಉದ್ದ ಕೂದಲು ಬೆಳೆಯಲು ಈ ಎಲ್ಲವುಗಳ ಪೂರಕ ವ್ಯವಸ್ಥೆ ನಿರ್ಮಾಣ ಆಗಬೇಕು. ನಮ್ಮ ಕೂದಲ ಸಮಸ್ಯೆಗೆ ಏನು ಕಾರಣ ಇರಬಹುದು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಮಗೆ ಅರಿವಿರಬೇಕು. ಇಲ್ಲದಿದ್ದಲ್ಲಿ ಒಂದು ಸಮಸ್ಯೆಯಿಂದ ಇನ್ನೊಂದು ಸಮಸ್ಯೆಯತ್ತ ಮುಖ ಮಾಡಬೇಕಾಗತ್ತೆ. ಹಾಗಾದ್ರೆ ಬನ್ನಿ, ಕೂದಲು ಬಹಳ ವೇಗವಾಗಿ, ದಟ್ಟವಾಗಿ, ಉದ್ದವಾಗಿ ಬೆಳೆಯಲು ಯಾವ ಪದಾರ್ಥಗಳಿಂದ ಕೂದಲ ಪೋಷಣೆ ಮಾಡಬೇಕು ಅನ್ನೋದನ್ನೇ ನೋಡೋಣ. ಕೂದಲ ಆರೋಗ್ಯಕ್ಕೆ ನೆಲ್ಲಿಕಾಯಿಯಷ್ಟು ಸಮೃದ್ಧ ಆಹಾರ ಇನ್ನೊಂದಿಲ್ಲ. ನೆಲ್ಲಿಕಾಯಿಯ ಸೇವನೆ ಹಾಗೂ ಕೂದಲ ಮೇಲಿನ ಬಳಕೆ ಎರಡೂ ಕೂಡ ಕೂದಲನ್ನ ಸಮೃದ್ಧವಾಗಿ ಉದ್ದ ಬೆಳೆಯುವಂತೆ ಮಾಡುತ್ತೆ ಅನ್ನೋದನ್ನ ಆಯುರ್ವೇದವು ಹೇಳುತ್ತೆ. ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಹೇರಳವಾಗಿದ್ದು ಇದು ಕೂದಲ ಬುಡವನ್ನೇ ಗಟ್ಟಿ ಮಾಡೋದಲ್ಲದೆ ಕೂದಲಿಗೆ ಶಕ್ತಿಯನ್ನ ನೀಡುತ್ತೆ, ಜೊತೆಗೆ ಕೂದಲ ಬೆಳವಣಿಗೆಗೆ ಸೂಕ್ತ ಅವಕಾಶ ಕಲ್ಪಿಸುತ್ತೆ. ಅಷ್ಟೇ ಅಲ್ಲ, ಕೂದಲು ಕಪ್ಪಾಗಿರುವಂತೆ ಮಾಡುತ್ತೆ. ಸಣ್ಣ ವಯಸ್ಸಿನಲ್ಲಿ ಕೂದಲು ಬೆಳ್ಳಗಾಗುವುದಕ್ಕೆ ನೆಲ್ಲಿಕಾಯಿ ಬಹಳ ಒಳ್ಳೆಯ ಔಷಧಿ. ನೆಲ್ಲಿಕಾಯಿಯ ಎಣ್ಣೆ, ಪುಡಿಗಳ ಬಳಕೆ, ನೆಲ್ಲಿಕಾಯಿಯನ್ನ ಆಗಾಗ ಆಹಾರದಲ್ಲಿ ಬಳಕೆ ಮಾಡುತ್ತಾ ಬಂದಲ್ಲಿ ಕೂದಲು ಬೆಳೆಯುತ್ತೆ, ಕೂದಲ ಆರೋಗ್ಯವು ವೃದ್ಧಿಸುತ್ತೆ. ಕೂದಲ ವಿಚಾರ ಬಂದಾಗಲೆಲ್ಲ ಭೃಂಗರಾಜ ಎಂಬ ಗಿಡಮೂಲಿಕೆಯ ಹೆಸರು ಬಳಕೆ ಮಾಡುವುದನ್ನ ನೀವು ಕೇಳಿರಬಹುದು. ಗಿಡಮೂಲಿಕೆಗಳಿಗೆ ರಾಜ ಅನ್ನುವ ಹೆಸರಿನಿಂದ ಕರೆಯಲ್ಪಡುವ ಭೃಂಗರಾಜ ಎಂಬ ಗಿಡಕ್ಕೆ ಕೂದಲಿಗೆ ಸಮಸ್ತ ಪೋಷಣೆಯನ್ನು ನೀಡೋ ಶಕ್ತಿ ಇದೆ. ಕೂದಲನ್ನ ಬುಡದಿಂದಲೇ ಶಕ್ತಿಯುತಗೊಳಿಸುವುದಷ್ಟೇ ಅಲ್ಲ, ಬಹುಬೇಗನೆ ಕೂದಲು ಉದ್ದ ಬೆಳೆಯುವಂತೆಯೂ ಮಾಡುತ್ತೆ. ಭೃಂಗರಾಜದ ಎಣ್ಣೆ ಕೂದಲಿಗೆ ಅತ್ಯುತ್ತಮ ಪೋಷಣೆ ನೀಡುತ್ತೆ. ಕಹಿರುಚಿಯ ಮೆಂತ್ಯ ಗುಣದಲ್ಲಿ ಯಾವತ್ತೂ ಸಿಹಿಯೇ, ಅಂದ್ರೆ ಇದರಲ್ಲಿ ನೈಕೋಟಿನಿಕ್ ಆಸಿಡ್ ಎಂಬ ಪ್ರೋಟೀನ್ ಶ್ರೀಮಂತವಾಗಿದ್ದು ಇದು ಕೂದಲ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಕೂದಲು ತುಂಡಾಗದಂತೆ ಪೋಷಣೆ ನೀಡಿ ಹೊಳಪನ್ನು ನೀಡುತ್ತೆ. ಮೆಂತ್ಯವನ್ನ ರಾತ್ರಿ ನೀರಿನಲ್ಲಿ ನೆನೆ ಹಾಕಿ ಅದನ್ನ ಮೊಳಕೆ ಬರಿಸಿ ಹಾಗೆಯೇ ತಿನ್ನುವ ಮೂಲಕ, ಜೊತೆಗೆ ಅದನ್ನ ಪೇಸ್ಟ್ ಮಾಡಿ ತಲೆಗೆ ಹಚ್ಚುವ ಮೂಲಕ ಇದರ ಪ್ರಯೋಜನ ಪಡೆದುಕೊಳ್ಳಬಹುದು. ಇನ್ನು ಆಲೋವೆರಾ ಜೆಲ್ ಅನ್ನ ತಲೆಗೆ ಹಚ್ಚೋದ್ರಿಂದ ಸಾಕಷ್ಟು ಪ್ರಯೋಜನಗಳಿವೆ. ಇದು ತಲೆಯ ಭಾಗದ ಚರ್ಮದ ತೇವಾಂಶವನ್ನ ಸಮತೋಲನಗೊಳಿಸಿ ಕೂದಲ ಬುಡವನ್ನ ಸಂರಕ್ಷಣೆ ಮಾಡುತ್ತೆ. ನೈಸರ್ಗಿಕ ಕಂಡೀಷನರ್ ಆಗಿ ಕೆಲಸ ಮಾಡೋ ಇದು ಕೂದಲನ್ನ ದಟ್ಟವಾಗಿಸುತ್ತೆ, ನಯವಾಗಿಸುತ್ತೆ. ಹಾಗೆಯೇ ದಾಸವಾಳದ ಎಲೆ ಹಾಗೂ ಹೂವು ಎರಡೂ ಕೂಡ ಕೂದಲ ಕಾಳಜಿಗೆ ಅತ್ಯಂತ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಹಾಗೂ ಅಮೈನೋ ಆಮ್ಲ ಹೇರಳವಾಗಿ ಇರುವುದರಿಂದ ಕೂದಲು ಉದುರುವಿಕೆಯನ್ನು ತಡೆದು ಕೂದಲಿಗೆ ಹೊಳಪನ್ನು ನೀಡಿ ಸೊಂಪಾಗಿ ಉದ್ದವಾಗಿ ಬೆಳೆಯುವಂತೆ ಮಾಡುತ್ತೆ. ಇನ್ನು ಬೇವಿನಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆಂಟಿ ಫಂಗಲ್ ಗುಣಗಳಿದ್ದು ಇವುಗಳು ಕೂದಲ ಬಹುತೇಕ ಸಮಸ್ಯೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡ್ತವೆ. ತಲೆಹೊಟ್ಟು, ಕಜ್ಜಿ, ತುರಿಕೆ, ನಿಸ್ತೇಜ, ಒಣಗಿದಂತಾಗುವ ಕೂದಲು, ಕೂದಲು ಉದುರೋದು ಇತ್ಯಾದಿ ಎಲ್ಲ ಸಮಸ್ಯೆಗಳಿಗೂ ಬೇವಿನಲ್ಲಿ ಉತ್ತರ ಇದೆ. ಈ ಎಲ್ಲ ಸಮಸ್ಯೆಗಳಿಂದ ಕೂದಲನ್ನು ದೂರವಿಟ್ಟು ಕೂದಲ ಬೆಳವಣಿಗೆಗೆ ನೆರವಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.